ಪೂಜ್ಯ ಗುರು ಬಗ್ಗೆ ನನಗೆ ಭಾಳ ಗೌರವ ಅದೇ. ಅವ್ರು ಏನು ಹೇಳಿದ್ರು ಆಶೀರ್ವಾದ ಅಂತ ನಾವು ತಿಳ್ಕೊಳ್ತೇವೆ. ಆದರೆ ಗ್ಯಾರಂಟಿಯಿಂದ ಜನ ಸುಮಾರಿ ಆಗ್ತಾರೆ ಅಂತ ಹೇಳಿದರೆ ಇವತ್ತಿಂಗ ಹಲವಾರು ಮನೆಗಳು ಕೊಡ್ತಾ ಬಂದ್ವಿ, ರೇಷನ್ ಕೊಡ್ತಾ ಬಂದಿದ್ದೇವೆ. ಬಡತನ ದೂರ ಆಗಬೇಕು, ಈ ದೃಷ್ಟಿಯಿಂದ ಸರ್ಕಾರ ಹಾಕೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಕೇವಲ ಕಾಂಗ್ರೆಸ್ ಸರ್ಕಾರ ಅಷ್ಟೇ ಹಾಕಿಲ್ಲ, ಯಾವ ಸರ್ಕಾರ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ಬಂದ ಅವೆಲ್ಲ ಹಾಕ್ಕೊಟ್ಟಿದ್ದಾರೆ. ಹಾಗಾಗಿ ಪೂಜ್ಯ ಗುರುಗಳು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಆದ್ದರಿಂದ ಏನು ಯಾರಿಗೂ ತೊಂದರೆ ಆಗಿಲ್ಲ ಅಂತ ನಾ ಭಾವಿಸ್ತೇನೆ. ಡಿ.ಕೆ. ಶಿವಕುಮಾರ್ ಅವರು ಸಿ ಎಂ ಆಗಲಿ ಅಂತಲೂ ಹೇಳಿದ್ದಾರೆ. ನೋಡಪ್ಪ, ಅವರದ್ದು ಇಚ್ಛೆ, ಅವರ ಇಚ್ಛೆ ಪ್ರಕಾರ ಅವ್ರು ಸಿ ಎಂ ಆಗಬೇಕಂತ ಅವ್ರು ಹೇಳಿದರೆ ನಾನು ಕೇಳಲಿಕ್ಕೆ ಅಧಿಕಾರ ಇಲ್ಲ. ಅಲ್ಟಿಮೇಟ್ಲಿ ನಮ್ಮ ಒಂದು ರಾಷ್ಟ್ರೀಯ ಪಕ್ಷ ಇದೆ, ಪಕ್ಷದಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಅವ್ರ ನಾಯಕ ಅಂತ ಆಯ್ಕೆ ಮಾಡಿದ್ದೇವೆ. ಅವರು ಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆ ಏನು ನಾನು ಪತ್ರಿಕೆಯಲ್ಲಿ ಓದಿದೆ, ಅವರು ಹೇಳಿದ್ದಾರೆ ಅವ್ರು ಮುಂದುವರೆದ್ರೆ ನನಗೆ ಸಂತೋಷ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಹೊನ್ನಾವಡೆ ಏನೋ ಬದಲಾವಣೆ ಆಗಬೇಕಾದ್ರೆ ಅದು ಪ್ರಜಾಪ್ರಭುತ್ವ ಪದ್ಧತಿಯಿಂದ ಆಗಬೇಕು, ಲೆಜಿಸ್ಲೇಟಿವ್ ಪಾರ್ಟಿ ಶಾಸನದಿಂದ ಆಗಬೇಕು. ಆ ಥರದ ವಾತಾವರಣ ಸೃಷ್ಟಿ ಇವತ್ತು ಕರ್ನಾಟಕದಲ್ಲಿ ಇಲ್ಲ. ಸರ್, ಈಗ ಸುರ್ಜೇವಾಲ ಅವರು 2ನೇ ಬಾರಿ ಈಗ ರಾಜ್ಯಕ್ಕೆ ಬಂದಿದ್ದಾರೆ, ಶಾಸಕರ ಜೊತೆ ಸಭೆ ಕೂಡ ಮಾಡ್ತಾ ಇದ್ದಾರೆ. ತಾವೇನಾದ್ರು ಭೇಟಿ ಮಾಡಿದ್ರಾ? ನಾನು ಇವತ್ತು ಭೇಟಿ ಆಗ್ತಾ ಇದ್ದೇನೆ. ಏನು ಚರ್ಚೆ ಮಾಡಬೇಕು, ಏನೂ ಇಲ್ಲ ಅಂತ ಹೇಳ್ತೇನೆ. ಎಲ್ಲ ಚೆನ್ನಾಗಿದೆಯಪ್ಪ, ನೀನು ಆರಾಮದಿ, ಅವನು ಆರಾಮದವ, ನಾವು ಆರಾಮದೇವೆ, ಎಲ್ಲರೂ ಚೆನ್ನಾಗದ ಅಂತ ಹೇಳ್ತೇನೆ. ನಿಮ್ಗೆ ಆರಾಮಿದೆ, ಕೆಲವು ಶಾಸಕರಿಗೆ ಆರಾಮಿಲ್ವಲ್ಲ ಸರ್, ಇನ್ನೂ ಸಚಿವರ ಸ್ಪಂದನೆ ಏನೋಪ್ಪ ನೋಡು, ಒಂದು ಮಾತು ಹೇಳ್ತೆ ಕೇಳಿ. ಎಲ್ಲ ಸಚಿವರಾಗಲಿ ಬರ್ತದೆ. 224 ನಾಮಿನೇಟ್, 225 ಜನ ಸದಸ್ಯರು, ರೂಲಿಂಗ್ ಪಾರ್ಟಿ ನಮ್ಮದು. ಅದರಲ್ಲಿ ಯಾರು ಮಂತ್ರಿ ಎಷ್ಟು ಜನ ಆಗ್ಬೋದು, 34-35 ಜನ ಆಗ್ಬೋದು. ಅದ್ರ ಮೇಲೆ ಮಾಡ್ಲಿಕ್ಕೆ ಆಗ್ತದೇನು? ಹಾಗಾಗಿ ಮಂತ್ರಿ ಆಗಬೇಕಂತ ಎಂಬಿಷನ್ ಇದ್ದರೆ ಏನು ತಪ್ಪಿಲ್ಲ, ನಾನು ಅದ್ರಲ್ಲಿ ಏನು ತಪ್ಪು ಭಾವಿಸೋದಿಲ್ಲ. ಎಲ್ಲರಿಗೂ ಅರ್ಹತೆ ಇದೆ. ಎಲ್ಲ ನಮ್ಮ ಶಾಸಕರಿಗೆ, ಕಾಂಗ್ರೆಸ್ ಪಕ್ಷ ಶಾಸಕರಾದ ಶಾಸಕರಿಗೆ ಎಲ್ಲರಿಗೂ ಅರ್ಹತೆ ಇದೆ, ಯೋಗ್ಯತೆ ಇದೆ, ಆಗಬೇಕು. ಆದರೆ ಎಲ್ಲ ಸಾಧ್ಯ ಇಲ್ಲ ಅಲ್ಲ, ವ್ಯಾವಹಾರಿಕವಾಗಿ ಸಾಧ್ಯ ಇಲ್ಲ. ಈಗ ನೀವು ಸಚಿವ ಸ್ಥಾನ ಕೇಳ್ತೀರಾ ಸರ್? ಇವತ್ತೇನೋ ಭೇಟಿ ಯಾರಿಗೆ? ಸೂರ್ಜೇವಾಲ ನನಗೆ ಕರೆದಾರ. ಅಲ್ಲ, ಭೇಟಿ ಮಾಡಕ್ಕೆ ಹೋಗ್ತೀವಿ ಅಂತಂದ್ರಲ್ಲ. ನನಗೆ ಕರೆದಾರ್ರಿ ಸೂರ್ಜೇವಾಲ. ಯಾಕೆ ಆಮಂತ್ರಣ ಕೊಟ್ಟಿಲ್ಲ, ಏನೋ ಅವ್ರು ಕಿವಿಲಿ ಹೇಳ್ತಾರೋ ಗೊತ್ತಿಲ್ಲ, ನೀವು ಕೇಳಿದ್ದು. ಪೂಜ್ಯ ಗುರು ಬಗ್ಗೆ ನನಗೆ ಭಾಳ ಗೌರವ ಅದೇ. ಅವ್ರು ಏನು ಹೇಳಿದ್ರು ಆಶೀರ್ವಾದ ಅಂತ ನಾವು ತಿಳ್ಕೊಳ್ತೇವೆ. ಆದರೆ ಗ್ಯಾರಂಟಿಯಿಂದ ಜನ ಸುಮಾರಿ ಆಗ್ತಾರೆ ಅಂತ ಹೇಳಿದರೆ ಇವತ್ತಿಂಗ ಹಲವಾರು ಮನೆಗಳು ಕೊಡ್ತಾ ಬಂದ್ವಿ, ರೇಷನ್ ಕೊಡ್ತಾ ಬಂದಿದ್ದೇವೆ. ಬಡತನ ದೂರ ಆಗಬೇಕು, ಈ ದೃಷ್ಟಿಯಿಂದ ಸರ್ಕಾರ ಹಾಕೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಕೇವಲ ಕಾಂಗ್ರೆಸ್ ಸರ್ಕಾರ ಅಷ್ಟೇ ಹಾಕಿಲ್ಲ, ಯಾವ ಸರ್ಕಾರ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ಬಂದ ಅವೆಲ್ಲ ಹಾಕ್ಕೊಟ್ಟಿದ್ದಾರೆ. ಹಾಗಾಗಿ ಪೂಜ್ಯ ಗುರುಗಳು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಆದ್ದರಿಂದ ಏನು ಯಾರಿಗೂ ತೊಂದರೆ ಆಗಿಲ್ಲ ಅಂತ ನಾ ಭಾವಿಸ್ತೇನೆ. ಡಿ.ಕೆ. ಶಿವಕುಮಾರ್ ಅವರು ಸಿ ಎಂ ಆಗಲಿ ಅಂತಲೂ ಹೇಳಿದ್ದಾರೆ. ನೋಡಪ್ಪ, ಅವರದ್ದು ಇಚ್ಛೆ, ಅವರ ಇಚ್ಛೆ ಪ್ರಕಾರ ಅವ್ರು ಸಿ ಎಂ ಆಗಬೇಕಂತ ಅವ್ರು ಹೇಳಿದರೆ ನಾನು ಕೇಳಲಿಕ್ಕೆ ಅಧಿಕಾರ ಇಲ್ಲ. ಅಲ್ಟಿಮೇಟ್ಲಿ ನಮ್ಮ ಒಂದು ರಾಷ್ಟ್ರೀಯ ಪಕ್ಷ ಇದೆ, ಪಕ್ಷದಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಅವ್ರ ನಾಯಕ ಅಂತ ಆಯ್ಕೆ ಮಾಡಿದ್ದೇವೆ. ಅವರು ಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆ ಏನು ನಾನು ಪತ್ರಿಕೆಯಲ್ಲಿ ಓದಿದೆ, ಅವರು ಹೇಳಿದ್ದಾರೆ ಅವ್ರು ಮುಂದುವರೆದ್ರೆ ನನಗೆ ಸಂತೋಷ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಹೊನ್ನಾವಡೆ ಏನೋ ಬದಲಾವಣೆ ಆಗಬೇಕಾದ್ರೆ ಅದು ಪ್ರಜಾಪ್ರಭುತ್ವ ಪದ್ಧತಿಯಿಂದ ಆಗಬೇಕು, ಲೆಜಿಸ್ಲೇಟಿವ್ ಪಾರ್ಟಿ ಶಾಸನದಿಂದ ಆಗಬೇಕು. ಆ ಥರದ ವಾತಾವರಣ ಸೃಷ್ಟಿ ಇವತ್ತು ಕರ್ನಾಟಕದಲ್ಲಿ ಇಲ್ಲ. ಸರ್, ಈಗ ಸುರ್ಜೇವಾಲ ಅವರು 2ನೇ ಬಾರಿ ಈಗ ರಾಜ್ಯಕ್ಕೆ ಬಂದಿದ್ದಾರೆ, ಶಾಸಕರ ಜೊತೆ ಸಭೆ ಕೂಡ ಮಾಡ್ತಾ ಇದ್ದಾರೆ. ತಾವೇನಾದ್ರು ಭೇಟಿ ಮಾಡಿದ್ರಾ? ನಾನು ಇವತ್ತು ಭೇಟಿ ಆಗ್ತಾ ಇದ್ದೇನೆ. ಏನು ಚರ್ಚೆ ಮಾಡಬೇಕು, ಏನೂ ಇಲ್ಲ ಅಂತ ಹೇಳ್ತೇನೆ. ಎಲ್ಲ ಚೆನ್ನಾಗಿದೆಯಪ್ಪ, ನೀನು ಆರಾಮದಿ, ಅವನು ಆರಾಮದವ, ನಾವು ಆರಾಮದೇವೆ, ಎಲ್ಲರೂ ಚೆನ್ನಾಗದ ಅಂತ ಹೇಳ್ತೇನೆ. ನಿಮ್ಗೆ ಆರಾಮಿದೆ, ಕೆಲವು ಶಾಸಕರಿಗೆ ಆರಾಮಿಲ್ವಲ್ಲ ಸರ್, ಇನ್ನೂ ಸಚಿವರ ಸ್ಪಂದನೆ ಏನೋಪ್ಪ ನೋಡು, ಒಂದು ಮಾತು ಹೇಳ್ತೆ ಕೇಳಿ. ಎಲ್ಲ ಸಚಿವರಾಗಲಿ ಬರ್ತದೆ. 224 ನಾಮಿನೇಟ್, 225 ಜನ ಸದಸ್ಯರು, ರೂಲಿಂಗ್ ಪಾರ್ಟಿ ನಮ್ಮದು.
ಅದರಲ್ಲಿ ಯಾರೋ ಮಂತ್ರಿ ಹೆಚ್ಚಂದ್ರೆ ಎಷ್ಟು ಜನ ಆಗ್ಬೋದು, 34-35 ಜನ ಆಗ್ಬೋದು. ಅದ್ರ ಮೇಲೆ ಮಾಡ್ಲಿಕ್ಕೆ ಆಗ್ತದೇನು? ಹಾಗಾಗಿ ಮಂತ್ರಿ ಆಗಬೇಕಂತ ಎಂಬಿಷನ್ ಇದ್ದರೆ ಏನು ತಪ್ಪಿಲ್ಲ. ನಾನು ಅದ್ರಲ್ಲಿ ಏನು ತಪ್ಪು ಭಾವಿಸೋದಿಲ್ಲ. ಎಲ್ಲರಿಗೂ ಅರ್ಹತೆ ಇದೆ. ಎಲ್ಲ ನಮ್ಮ ಶಾಸಕರಿಗೆ, ಕಾಂಗ್ರೆಸ್ ಪಕ್ಷ ಶಾಸಕರಿಗೆ ಎಲ್ಲರಿಗೂ ಅರ್ಹತೆ ಇದೆ, ಯೋಗ್ಯತೆ ಇದೆ, ಆಗಬೇಕು. ಆದರೆ ಎಲ್ಲ ಸಾಧ್ಯ ಇಲ್ಲ ಅಲ್ಲ, ವ್ಯಾವಹಾರಿಕವಾದ ಸಾಧ್ಯ ಇಲ್ಲ. ಈಗ ನೀವು ಸಚಿವ ಸ್ಥಾನ ಕೇಳ್ತೀರಾ ಸರ್? ಇವತ್ತೇನೋ ಭೇಟಿ ಮಾಡ್ತೀವಿ ಅಂತ ಯಾರಿಗೆ? ಸುರ್ಜೇವಾಲ ಅವರು. ಸೂರ್ಜೇವಾಲ ನನಗೆ ಕರೆದಾರೆ. ಅಲ್ಲ, ಭೇಟಿ ಮಾಡಕ್ಕೆ ಹೋಗ್ತೀವಿ ಅಂತಂದ್ರಲ್ಲ. ನನಗೆ ಕರೆದಾರ್ರಿ ಸೂರ್ಜೇವಾಲ. ಯಾಕೆ ಆಮಂತ್ರಣ ಕೊಟ್ಟರೆ ಕೊಟ್ಟಿಲ್ಲ, ಏನೋ ಅವ್ರು ಕಿವಿಲಿ ಹೇಳ್ತಾರೋ ಗೊತ್ತಿಲ್ಲ. ನೀವು ಕೇಳಿದ್ದು ಪುರಿ ಪೂಜ್ಯ ಗುರು ಬಗ್ಗೆ ನನ್ನ ಭಾಳ ಗೌರವ ಅದೇ. ಅವ್ರು ಏನು ಹೇಳಿದ್ರು ಆಶೀರ್ವಾದ ಅಂತ ನಾವು ತಿಳ್ಕೊಳ್ತೇವೆ. ಆದರೆ ಗ್ಯಾರಂಟಿಯಿಂದ ಜನ ಸುಮಾರಿ ಆಗ್ತಾರೆ ಅಂತ ಹೇಳಿದರೆ, ಇವತ್ತಿಂಗ ಹಲವಾರು ಮನೆಗಳು ಕೊಡ್ತಾ ಬಂದ್ವಿ, ರೇಷನ್ ಕೊಡ್ತಾ ಬಂದಿದ್ದೇವೆ. ಬಡತನ ದೂರ ಆಗಬೇಕು, ಈ ದೃಷ್ಟಿಯಿಂದ ಸರ್ಕಾರ ಹಾಕೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಕೇವಲ ಕಾಂಗ್ರೆಸ್ ಸರ್ಕಾರ ಅಷ್ಟೇ ಹಾಕಿಲ್ಲ, ಯಾವ ಸರ್ಕಾರ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ಬಂದ ಅವೆಲ್ಲ ಹಾಕ್ಕೊಟ್ಟಿದ್ದಾರೆ. ಹಾಗಾಗಿ ಪೂಜ್ಯ ಗುರುಗಳು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಆದ್ದರಿಂದ ಏನು ಯಾರಿಗೂ ತೊಂದರೆ ಆಗಿಲ್ಲ ಅಂತ ನಾ ಭಾವಿಸ್ತೇನೆ. ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲಿ ಅಂತಲೂ ಹೇಳಿದ್ದಾರೆ. ನೋಡಪ್ಪ, ಅವರದ್ದು ಇಚ್ಛೆ, ಅವರ ಇಚ್ಛೆ ಪ್ರಕಾರ ಅವ್ರು ಸಿ ಎಂ ಆಗಬೇಕಂತ ಅವ್ರು ಹೇಳಿದರೆ ನಾನು ಕೇಳಲಿಕ್ಕೆ ಅಧಿಕಾರ ಇಲ್ಲ. ಅಲ್ಟಿಮೇಟ್ಲಿ ನಮ್ಮ ಒಂದು ರಾಷ್ಟ್ರೀಯ ಪಕ್ಷ ಇದೆ, ಪಕ್ಷದಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಅವ್ರ ನಾಯಕ ಅಂತ ಆಯ್ಕೆ ಮಾಡಿದ್ದೇವೆ. ಅವರು ಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಏನು ನಾನು ಪತ್ರಿಕೆಯಲ್ಲಿ ಓದಿದೆ, ಅವರು ಹೇಳಿದ್ದಾರೆ ಅವ್ರು ಮುಂದುವರೆದ್ರೆ ನನಗೆ ಸಂತೋಷ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಹೊನ್ನಾವಡೆ ಏನೋ ಬದಲಾವಣೆ ಆಗಬೇಕಾದ್ರೆ ಅದು ಪ್ರಜಾಪ್ರಭುತ್ವ ಪದ್ಧತಿಯಿಂದ ಆಗಬೇಕು, ರಿಲೇಷನ್ ಪಾರ್ಟಿ ಶಾಸನದಿಂದ ಆಗಬೇಕು. ಆ ಥರದ ವಾತಾವರಣ ಸೃಷ್ಟಿ ಇವತ್ತು ಕರ್ನಾಟಕದಲ್ಲಿ ಇಲ್ಲ. ಸರ್, ಈಗ ಸುರ್ಜೇವಾಲ ಅವರು 2ನೇ ಬಾರಿ ಈಗ ರಾಜ್ಯಕ್ಕೆ ಬಂದಿದ್ದಾರೆ, ಶಾಸಕರ ಜೊತೆ ಸಭೆ ಕೂಡ ಮಾಡ್ತಾ ಇದ್ದಾರೆ. ತಾವೇನಾದ್ರು ಭೇಟಿ ಮಾಡಿದ್ರಾ? ನಾನು ಇವತ್ತು ಭೇಟಿ ಆಗ್ತಾ ಇದ್ದೇನೆ. ಏನು ಚರ್ಚೆ ಮಾಡಬೇಕು? ಏನೂ ಇಲ್ಲ ಅಂತ ಹೇಳ್ತೇನೆ. ಅಷ್ಟೆಲ್ಲ ಚೆನ್ನಾಗಿದೆಯಪ್ಪ, ನೀನು ಆರಾಮದಿ, ಅವನು ಆರಾಮದವ, ನಾವು ಆರಾಮದೇವೆ, ಎಲ್ಲರೂ ಚೆನ್ನಾಗದ ಅಂತ ಹೇಳ್ತೇನೆ. ನಿಮ್ಗೆ ಆರಾಮಿದೆ, ಕೆಲವು ಶಾಸಕರಿಗೆ ಆರಾಮಿಲ್ವಲ್ಲ ಸರ್? ಇನ್ನೂ ಸಚಿವರ ಸ್ಪಂದನೆ ನೋಡಪ್ಪ ನೋಡು, ಒಂದು ಮಾತು ಹೇಳ್ತೇನೆ ಕೇಳಿ. ಎಲ್ಲ ಸಚಿವರಾಗಲಿ ಬರ್ತದೆ. 224 ನಾಮಿನೇಟ್, 225 ಜನ ಸದಸ್ಯರು. ರೂಲಿಂಗ್ ಪಾರ್ಟಿ ನಮ್ಮದು. ಅದರಲ್ಲಿ ಯಾರೋ ಮಂತ್ರಿ ಹೆಚ್ಚಂದ್ರೆ ಎಷ್ಟು ಜನ ಆಗ್ಬೋದು, 34-35 ಜನ ಆಗ್ಬೋದು. ಅದ್ರ ಮೇಲೆ ಮಾಡ್ಲಿಕ್ಕೆ ಆಗ್ತದೇನು? ಹಾಗಾಗಿ ಮಂತ್ರಿ ಆಗಬೇಕಂತ ಎಂಬಿಷನ್ ಇದ್ದರೆ ಏನು ತಪ್ಪಿಲ್ಲ. ನಾನು ಅದ್ರಲ್ಲಿ ಏನು ತಪ್ಪು ಭಾವಿಸೋದಿಲ್ಲ. ಎಲ್ಲರಿಗೂ ಅರ್ಹತೆ ಇದೆ. ಎಲ್ಲ ನಮ್ಮ ಶಾಸಕರಿಗೆ, ಕಾಂಗ್ರೆಸ್ ಪಕ್ಷ ಶಾಸಕರಿಗೆ ಎಲ್ಲರಿಗೂ ಅರ್ಹತೆ ಇದೆ, ಯೋಗ್ಯತೆ ಇದೆ, ಆಗಬೇಕು. ಆದರೆ ಎಲ್ಲ ಸಾಧ್ಯ ಇಲ್ಲ ಅಲ್ಲ, ವ್ಯಾವಹಾರಿಕವಾದ ಸಾಧ್ಯ ಇಲ್ಲ. ಈಗ ನೀವು ಸಚಿವ ಸ್ಥಾನ ಕೇಳ್ತೀರಾ ಸರ್? ಇವತ್ತೇನೋ ಭೇಟಿ ಮಾಡ್ತೀವಿ ಅಂತ ಯಾರಿಗೆ? ಸುರ್ಜೇವಾಲ ಅವರು. ಸೂರ್ಜೇವಾಲ ನನಗೆ ಕರೆದಾರೆ. ಅಲ್ಲ, ಭೇಟಿ ಮಾಡಕ್ಕೆ ಹೋಗ್ತೀವಿ ಅಂತಂದ್ರಲ್ಲ. ನನಗೆ ಕರೆದಾರ್ರಿ ಸೂರ್ಜೇವಾಲ. ಯಾಕೆ ಆಮಂತ್ರಣ ಕೊಟ್ಟರೆ ಕೊಟ್ಟಿಲ್ಲ, ಏನೋ ಅವ್ರು ಕಿವಿಲಿ ಹೇಳ್ತಾರೋ ಗೊತ್ತಿಲ್ಲ. ನೀವು ಕೇಳಿದ್ದು